ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರ್ಲಿಲ್ಲ. RSS ಅಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಸಹ ಹೇಡಿಗಳು ಅನ್ನೋದನ್ನ ಬ್ರಿಟಿಷ್ ಅವ್ರ ಕಾಲದಿಂದಲೂ ಸಹ ನೋಡ್ಕೊಂಡು ಬಂದಿದ್ದೀವಿ. ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಪರ ಇದ್ದವ್ರ ಹತ್ರ ನೀವೇನಾದ್ರೂ ಧೈರ್ಯ ಸಾಹಸ ಮಾಡ್ತಾರೆ ಅಂದ್ರೆ ಸುಳ್ಳು. ಅವರು ಪಲಾಯನ ಮಾಡಿರೋದು ನೋಡಿದಾಗ ಎಷ್ಟು ಸತ್ಯ ಕಂಡ್ರೆ ಎಷ್ಟು ಎದುರ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಸದನದ ಒಳಗಡೆ ಬರಕೆ ಆಗ್ತಾ ಇರಲಿಲ್ಲ. ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ. ಆದ್ರಿಂದ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗೆ ಅವರ ಮನೆ ಒಳಗಡೆನೆ ಥ್ರೆಟ್ ಇದೆ ಅಂದಾಗ ತಕ್ಷಣ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ದೇಶದ ಪ್ರಧಾನಮಂತ್ರಿ ಸಂಸದನ ಎದುರಿಸ್ಲಿಕ್ಕೆ, ಯಾಕಂದ್ರೆ ಮೊದಲೇ ಅವರು ಪತ್ರಕರ್ತರನ್ನ ಅವ್ರನ್ನ 14 ವರ್ಷದಲ್ಲಿ ಒಂದೇ ಒಂದು ದಿವಸ ಪತ್ರಕರ್ತರನ್ನ ಉದ್ದೇಶಿಸಿ ಮಾತಾಡಿಲ್ಲ. ಇನ್ನು ಸಂಸದರನ್ನ ಉದ್ದೇಶ ಮಾತಾಡೋ ಧೈರ್ಯ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಹೇಡಿಗಳು ಅಂತೇಳಿ ಅವ್ರು ಸಾಬೀತು ಮಾಡ್ತಾರೆ. ಪುಸ್ತಕ ಕೂಡ ರಿಲೀಸ್ ಆಗೋದಿಲ್ಲ. ಅದು ಇವರು ಅವಾಗ ಹೇಳ್ತಾ ಇರ್ತಾರೆ, ಇವರ ವಿರುದ್ಧ ಯಾವುದೇ ಹೇಳಿಕೆಗಳಿಗೆ ಅವಕಾಶಗಳು ಮಾಡ್ಕೊಳೋದಿಲ್ಲ. ಇವರ ವಿರುದ್ಧ ಏನಾದ್ರು ಬಂದ್ರೆ ಅದನ್ನ ಮರೆಮಾಚಲಿಕ್ಕೆ ಅದರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲವೂ ಸಹ ಮಾಡ್ತಾರೆ. ಮತ್ತೆ ರಾಜ್ಯದಲ್ಲಿ ನೋಡೋಣ, ನಕ್ಷತ್ರಗಳನ್ನ ನೋಡ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾರೆ.